ಬಾಗಲಕೋಟೆ ಮಂದಿಗೆ ನಮಸ್ಕಾರ ರೀ, ಎಲ್ಲ ಸೌಖ್ಯನಾ? ಸೊ ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಲಾಕ್ಸ್ ಅಂತ ಹೇಳ್ತಾ. ಸೊ ಯಾಕೆ ಇವಳು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾಳೆ ಅಂತ ನನ್ನ ವ್ಯೂವರ್ಸ್ ಎಲ್ಲ ತುಂಬ ಶಾಕಾಗಿ ನೋಡ್ತಿರ್ತಾರೆ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ, ಉತ್ತರ ಕರ್ನಾಟಕ ಭಾಷೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅವ್ರು ಮಾತಾಡೋದು ಒಲ್ಟು ಅನ್ಸೋದು, ಬಟ್ ಅದು ಎಷ್ಟು ಸ್ವೀಟ್ ಇರುತ್ತೆ, ಮಸ್ತ್ ಇರುತ್ತೆ ಭಾಷೆ ಕೇಳೋದು. ನಾನು ಟ್ರೈ ಮಾಡಿದೆ ಸ್ಟಾರ್ಟಿಂಗ್ ಮಾತಾಡೋಣ ಅಂತ, ಬಟ್ ಅಷ್ಟು ಫ್ಲೂಯೆನ್ಸಿ ಬರೋಲ್ಲ. ಏನೋ ತಪ್ಪಾದರೆ ಕ್ಷಮಿಸ್ಬಿಡ್ರಿ. ಸೊ ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ನನ್ನ ಫ್ರೆಂಡ್ಸ್ ಜೊತೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಆಗ ನಾವು ಹೋಗಿ ರೀಚ್ ಆಗಿದ್ದು ಲೇಟ್ ಆಯಿತು. ಹಾಗೆ ಹೋಗಿ ಈಚೆ ಕೂತ್ಕೊಂಡಿದ್ದಾಗ ಯಾರೋ 3 ಜನ ಆಂಟಿರು ಬಂದರು. ಅವರು ನೀವು ಶ್ರೀಶೈಲಾಗೆ ಹೋಗ್ತಿದ್ದೀರಾ ಅಂದರು. ಆಮೇಲೆ ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಅಲ್ಲಿ ಇದ್ದಿದ್ದು ಹುಡುಗರು ಹೋಗ್ತಿದ್ದೀನಿ ಅಂತ ಅಂದರು. ಆಮೇಲೆ ಅವ್ರ ಹತ್ರ ಹೋಗಿ ಅವ್ರ ನೇಮ್ಸ್ ಹೇಳಿದ್ರು. ಆಮೇಲೆ ನಮ್ಗೆ ಗೊತ್ತಾಗಲಿಲ್ಲ ಏನು ತೂಗೆ ನೇಮ್ಸ್ ಹೇಳಿದ್ರಲ್ಲ ಅಂತ. ಅವರೂ ಹೋಗಿ ಕೇಳಾದ್ಮೇಲೆ ಆಮೇಲೆ ಅವ್ರು ಹೇಳಿದರು, ನಾವು ಶ್ರೀಶೈಲಾಗೆ ಹೋದಾಗ ಯಾರು ಹೆಸ್ರು ಹೇಳಿರ್ತಾರೋ ಅವ್ರ ಬಗ್ಗೆ ಪ್ರೇಯರ್ ಮಾಡಿದ್ರೆ ಅವ್ರು ಅಂದ್ಕೊಂಡಿದ್ದು ಕೆಲಸ ಎಲ್ಲ ಆಗುತ್ತೆ ಅಂತ. ಆಮೇಲೆ ನಮ್ಗೆ ಆ ಕಾನ್ಸೆಪ್ಟ್ ಗೊತ್ತಾಯಿತು. ತುಂಬ ಪವರ್ಫುಲ್ಲು. ಹೌದು, ಪಾದಯಾತ್ರೆ ಹೋಗ್ತಾರೆ ಅವರು. ಬಾಗಲಕೋಟೆಯಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಿದ್ರು. ಸೊ ಯುಗಾದಿ ಟೈಮಲ್ಲಿ, ಯುಗಾದಿ ಅಷ್ಟೊತ್ತಿಗೆ ಶ್ರೀಶೈಲಗೆ ಪಾದಯಾತ್ರೆ ಹೋಗ್ತಾರೆ ಈ ಟೈಮಲ್ಲಿ. ಅದು ಹಾಗೆ ಕೋಲ್ ಮೇಲೆ ನಡೆಯೋದು ಎಲ್ಲ ತುಂಬ ಡಿಫ್ರೆಂಟಾಗಿ ಹೋಗೋದು. ಹೆಂಗೆ ನಡೀತಾರೆ ಅನಿಸುತ್ತೆ. ಆ ವೀಡಿಯೋಸ್ ನೋಡಿ, ಕಂಪ್ಲೀಟ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತಾರೆ, ಕಂಪ್ಲೀಟ್ ವೀಡಿಯೋ ನೋಡಿ, ಓಕೆನಾ? ಹಾಗೆ ಮಂತ್ರಾಲಯದು ಕಂಪ್ಲೀಟ್ ವೀಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇದನ್ನ ಬೇಗ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡಿ ಇದನ್ನ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಸೊ ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಕಾಯ್ತೀರಿ. ಓಕೆ, ಬಾಯ್, ಥ್ಯಾಂಕ್ ಯು. ಯಾರೋ ಒಂಚೂರು ಡಲ್ ಹಾಕೊಂಡ್ರೆ ಏನು ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ಕಾಣ್ತಿದ್ದೀವಿ. ಪಾದಯಾತ್ರೆ ಎಲ್ಲಿಂದ ಬಂದಿರೋದು? ನಾವು ಆಲೂಗಡ್ಡೆ ಮೊದಲ ತಾಲೂಕು ಬಾಗಲಕೋಟೆ. ಏನು ರೀಸನ್ ಬಂದಿರೋದಕ್ಕೆ? ದಿವಾಲಿಗೆ ದೀಪಾವಳಿಗೆ ಊಟ ಎಲ್ಲ ಏನ್ ಮಾಡ್ಕೊಂಡ್ರಿ? ಊಟ ಸಜ್ಕ ರೊಟ್ಟಿ, ಪಲ್ಯ ರೀ, ಬದ್ನಿಕಾಯಿ ಪಲ್ಯ ರೀ, ಎಲ್ಲ ನೀರು, ವಾಟ್ರು, ಜ್ಯೂಸು ಎಲ್ಲ ಇದೆ. ಅದು ಹುಲ್ಲೆಲ್ಲ ತಂದಿದ್ರ ನೀವೇ? ಹಿಂದೆ ನಿಮ್ ಶರ್ಟ್ ಇಂದ ಹಸು ಇದೆ, ಅದಕ್ಕೆ ಟಗರ ನೀವೆಲ್ಲ ಒಂದೇ ಊರಾ? ಅವ್ರ ಯಾಕೆ ಮಾತಾಡಲ್ಲ ಲಾಸ್ಟ್? ಅಲ್ಲ, ಈ ಲಾಗಲ್ಲಿ ಏನು ಪವಿತ್ರ ಇಷ್ಟು ಕ್ವಶನ್ ಕೇಳ್ತಾಳೆ ನಂಗಾಗೈತೆ. ಈಗ ಪಾದಯಾತ್ರೆ ಎಲ್ಲಿಗೆ ಹೋಗೋದು? ಮಾತಾಡ್ಕೊಂಡು ಹೋಗ್ತೀರಾ? ಆ ಪ್ಲೇಸ್ ಬಗ್ಗೆ ಹೇಳ್ತೀರಾ? ಇದು ಅಲ್ಲಿ ಹೋಗ್ತಿರೋದು ಹೇಳ್ರಿ. ಬೇಡಿಕೆ ಏನು ಕೊಟ್ಟ ಮತ್ತೆ ಅಲ್ಲಿ ಯಾರೋ ಒಬ್ರು ನೇಮ್ ಅಲ್ಲಿ ಹೋಗಿ ಹೇಳ್ಬೇಕು ಅಂತ ಅಂದ್ರೆ ಅದೇನ್ ರೀಸನು ಅಂತ ಗೊತ್ತಾಗ. ನಾವು ದೇವ್ರ ಸಮಾನ. ನಾವ್ ನಡ್ಕೋತಂದ್ರೆ ನಾವು ದೇವ್ರ ಇದ್ದಂಗ್ರಿ. ಓಕೆ, ನಾವು ಹೋಗಿ ಹೇಳಿದ್ರೆ ಅವ್ರಿಗೆಲ್ಲ ಸಕ್ಸಸ್ ಆಗತ್ತೆ. ನಿಮ್ಗೆ ನೌಕರಿ ಸಿಗ್ಬೇಕಂದ್ರೆ ಸಿಕ್ಬಿಡ್ತದೆ. ಹೌದಾ? ನಿಮ್ಗೆ ನೌಕರಿ ಸಿಗ್ತದೆ ನೋಡಿ ಡಾಕ್ಟರ್. ದೂರನಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ನಿಮ್ ಬಾಯರ್ಕೈದ 600 ಕಿಲೋಮೀಟರ್ ಬಂದಿವ್ರಿ. ಓಕೆ, ಅಲ್ಲಿ ಹೋಗ್ಬೇಕಾರೆ 600 ಇರ್ತೈತ್ರಿ. ನೀವು ನೌಕರಿ ಸಿಗ್ತೈತ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಹೇಳ್ತು ಅಲ್ಲಿ ಹೋಗಿ. ಹೇಳ್ತೀರೇನ್ರಿ? ನಮ್ಮ ಹೆಸರು ಹೇಳಿದ್ರೆ ಅಲ್ಲ ಆಗುತ್ತೆ ಅಂತ. ಅಂದ್ರೆ ಅಲ್ಲಿ ಹೋಗಿ ಯಾರಿಗಾನ ಹೇಳ್ಬೇಕಾ, ಬೇಡ್ಕೊಬೇಕು. ಮತ್ತೆ ನಿಮ್ಗೆ ಅಲ್ಲಿ ಈಗ ಎಲ್ಲಾರು ಸಿಕ್ತವ್ರೆಲ್ಲ ಹೇಳ್ತಾರ, ಅವ್ರನ್ನೆಲ್ಲ ನೆನ್ಪಿಟ್ಕೊಂಡು ಕ್ಲೀನಾಗಿ ಹೇಳ್ತೀರಾ? ನೋಟ್ ಹಾಕಂತೀರಾ? ಮತ್ತೆ ನೀವು ರೀಲ್ಸ್ ಇಂದ ಹೇಳಿದ್ರಲ್ಲ, ಲಾಗಿನ್ ನೇಮ್ ಅಂದ್ರೆ ಇನ್ಸ್ಟಾ ನೇಮ್. ಹಾಂ, ಬೇಕಾದ್ರೆ ವಿಡಿಯೋ ತೋರಿಸಿ, ಅದನ್ನ ನಾನು ಫಾಲೋ ಮಾಡಕ್ಕೆ ಹೇಳ್ತೀನಿ. ತೋರಿಸಿ ಒಂದು ನಂದ್ರಲ್ಲೂ ಅಷ್ಟು ಸಬ್ಸ್ಕ್ರೈಬರ್ ಇಲ್ಲ, 58 ಮೆಂಬರ್ಸ್ ಅಷ್ಟೇ. ಸುಮ್ಮನೆ ನಂಗೆ ಗೊತ್ತಿರೋದು. ನಿಮ್ದು ಎಲ್ಲ ಜಾಬ್ ಇದಾಗ್ಬೇಕಂತ ನಾವು ಜಾಸ್ತಿ ಬಂದಿವ್ರಿ. ನೀವೆಲ್ಲ ಗೌರ್ಮೆಂಟ್ ಕೆಲಸ ಜಾಸ್ತಿ ಟ್ರೈ ಮಾಡ್ತಿರತ್ತ? ಪ್ರವೀಣ್. ಹೌದಾ? ಪ್ರವೀಣ್ ಪೂಜಾರಿ. ನಿಮ್ಮ ಕ್ವಾಲಿಫಿಕೇಶನ್ ಏನೇನು ಓದಿದ್ದೀರಾ ನೀವು? ನಾ ಡಿಗ್ರಿ ಪನ್ನಲ್ಲೇ ರೀ. ಡಿಗ್ರಿ ಫಸ್ಟ್ ಇಯರ್ ರೀ. ಯಾರು ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ನಾವು ಮಾಡ್ತೀರಾ? ಎಲ್ಲರೂ ಫಾರ್ಮರ್ ಅಪ್ಪ. ಅಂದ್ರೆ ಈಗ ಸೆಕೆಂಡ್ ಇಯರ್.
2 ವರ್ಷ ಆತ ಸಾಲಿ ಬಿಟ್ಟು ಫಸ್ಟ್ ಇಯರ್ ಇವರು ಸಾಲಿ ಬಿಟ್ಟವ್ರು ನಾವು ಡ್ರೈವಿಂಗ್ ಮಾಡ್ತಾರೆ. ಬೆಸ್ಟ್ ಜೀವನದಲ್ಲಿ ಒಂದು ಗುರಿ ಇರಬೇಕು. ಓದೋರು ಇನ್ನು ಕೆಲಸ ಹುಡುಕ್ತಾನೆ ಅವರೇ. ನಾವು ಫಾರ್ಮರು ಶಾಲೆ ಗೊತ್ತಿಲ್ಲ ಅಂದ್ರೆ ಜೀವನ ಗೊತ್ತೈತಲ್ಲ. ಅಷ್ಟೇ, ಎಲ್ಲ ದುಡಿಯೋದು ದುಡ್ಡೇ, ಊಟನೇ ತಿನ್ನೋದು ಅಷ್ಟೇ. ನಮ್ಮ ಜೀವನ ನಡೆಸುತ್ತೇವೆ ಬಿಡ್ತೀವ್ರಿ. ನಾವು ಸಾಕಾಗಿ ಹಂಗ ಹಾಕ್ತಾರೆ. ನೀವು ಅರ್ಧ ನೋಡ್ಕೊಂಡು ಕುಂದ್ರದೇನು ಮಾಡ್ತೀವಿ. ವಿಡಿಯೋ ಮಾಡಿದ್ರು ಯಾರು ವಿಡಿಯೋ ಚಾಲು ಮಾಡಿ ಹೇಳಿ ನೀವು. ಅವು ಇದ್ರ ರನ್ನಿಂಗ್ ಫೇಲ್ ಆಯ್ತು, ಆಕ್ಸಿಡೆಂಟ್ ಆಯ್ತು, ಬಂದ್ ಖುಷಿ ಬಡಿಕ್ರಿ. ಅಲ್ಲಿ ನಮ್ಮ ಊರಾನ ಒಬ್ಬ ಆದ್ರಿ ಆಯ್ ಕುಡಿ ವಾಯ್ ಸುಳ್ಳು ಹತ್ರಿ ಮತ್ತೆ ಇದ್ರ ರೈಲಿ ಹೊಡೆದ್ರಿ. ನೀವು ಯಾವ್ದಾರ ರೈಲಿ ಹೊಡ್ದ? ಹಾವೇರಿ ರೈಲಿ. ಈಗ ಹೋಗ್ಯಾನ್ರಿ ಯಾರು 7 ವರ್ಷ ಬಂತು ನಡ್ಕೊತ ನಾ 6ನೇ ವರ್ಷ ರೀ. ಇನ್ನು ಎಷ್ಟು ದಿನ ಆಯ್ತಾ ನಡೆಯೋದು? ನೀವು ಮನೆಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತೀರಾ? ಟ್ರೈನ ಬಸ್ ಅಂದ್ರೆ ಇದೇ ಫಸ್ಟ್ ಟೈಮ್? ಯಾರ್ಯಾರು ಫಸ್ಟ್ ಟೈಮ್ ನಡೀತಾರೆ? ಮತ್ತೆ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಆಗೈತೆ ಅಲ್ಲಿ? ಏನೇನು ಒಳ್ಳೆ ಕೆಲಸ ಆಗಿದೆ ನೀವು ಅನ್ಕೊಂಡಿದ್ದು? ಯಾವ್ದನ್ನ ಎಕ್ಸಾಂಪಲ್ ಹೇಳ್ಬೋದಾ? ನಮ್ಮ ಸಿಸ್ಟರ್ಗೆ ಇದ್ಲ ನಾವು ಬೇಡ್ಕೊಂಡ್ ಬಂದಿನ್ರಿ. ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕೈತ್ರಿ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಾಗ ರೀ ಫೀಲ್ಡ್ ಆಫೀಸರ್ IBPS ಎಕ್ಸಾಮ್ 16 ರ್ಯಾಂಕ್ ಇದ್ಲಿ. ಅಂದ್ರೆ ಬೇರೆಯವ್ರ ಬಗ್ಗೆ ಕೇಳ್ಕೊಂಡ್ರು ಅಲ್ಲೆಲ್ಲ ಆಗುತ್ತೆ. ಭಕ್ತಿಯಿಂದ ಕೇಳಿ ಆಗತ್ರಿ. ನಡ್ಕೊತ ಹೋಗ್ಬೇಕ್ರಿ ನಾವು ಇಲ್ಲಿಂದ ಅಲ್ಲ. ಮತ್ತೇನು ಹೇಳ್ರಿ? ಈಗ ಒಂದು ಐಡಿ ಬಂದತ್ಲಿ ಅವ್ರ ಹೆಸರು ಹೇಳ್ಬಿಡ್ ಫೋನ್ ತೋರಿಸ್ತೀನಿ. ಯಾವುದೇ ರೀತಿ ಐಡಿಯಾ ಇಲ್ಲದೆ, ಏನು ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇನ್ಸಿಡೆಂಟಾಗಿ ಈ ಲಾಗ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಅಲ್ಲಿ ಮಾತಾಡಿರೋ ಹುಡುಗರು, ಹಾಗೆ ಈ ವಿಡಿಯೋ ಮಾಡ್ಕೊ ಅಂತ ಐಡಿಯಾ ಕೊಟ್ಟ ನನ್ನ ಫ್ರೆಂಡ್ಸು. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಈ ವಿಡಿಯೋ ಅಂದರೆ ಮೆಮೊರಬಲ್ ಆಗಿರುತ್ತೆ, ಯಾಕೆಂದರೆ ನಾವು ರಾಯರ ಮುಂದೆ ಈ ಲಾಗ್ ಮಾಡ್ಕೊಂಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಇಷ್ಟು ಚೆನ್ನಾಗಿ ಮಾತಾಡಿರೋದಕ್ಕೆ ಈ ವಿಡಿಯೋ ಕಂಪ್ಲೀಟಾಗಿ ಚೆನ್ನಾಗಿದೆ ಅನಿಸ್ತಿದ್ದು. ಥ್ಯಾಂಕ್ ಯು. ದಾರಿ